ಅಣ್ಣ ಇವಾಗ ನೀವು ಸಿದ್ಧಗಂಗೆ ಮಠಕ್ಕೆ ಬಂದಿದ್ದೀರಾ ಅಲ್ವಾ, ಈ ಸಿದ್ಧಗಂಗೆ ಮಠದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಿದ್ಧಗಂಗೆ ಮಠದ ಬಗ್ಗೆ ಏನ್ ಮಾತಾಡ್ಬೇಕು ಅಂದ್ರೆ, ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ತವ್ರೆ ಅಂದ್ರೆ ಅದೇ ಒಂಥರ ಖುಷಿ ಇದ್ದಂಗೆ. 10,000 ಜನ ನಿಭಾಯಿಸ್ತಾರೆ ಅಂದ್ರೆ ಯಾರ ಕೈಲೂ ಒಂಥರ ಆಗಲ್ಲ. ಇವಾಗ ಶಿವಕುಮಾರ್ ಸ್ವಾಮೀಜಿ ಇಲ್ಲ ಅಂದ್ರೂ ಅವ್ರದ್ದೊಂದು ಇದು ಗದ್ಗೆ ಐತಲ್ಲ, ಆ ಗದ್ಗೆ ದರ್ಶನ ಪಡೆದ್ರೆ ಏನೋ ಒಂಥರ ಮನ್ಸಿಗೆ ಖುಷಿ. ಆ ಖುಷಿಗೆ ನಾವ್ ವ್ಯರ್ಥ ಮಾಡಕ್ ಹೋಗ್ಬಾರ್ದು. ಅಲ್ಲಿ ಊಟ ಮಾಡಕ್ ಡೈನಿಂಗ್ ಹಾಲಾಗೆ ಅಲ್ಲಿ ಮುಂದೆ ಒಂದೇ ಒಂದು ಇದ್ದಿರ್ತೈತೆ, ಒಂದು ತುತ್ತಿನದ ಅನ್ನದ ಹಿಂದೆ ಸಾವಿರಾರು ಮಂದಿಯ ಶ್ರಮ ಐತೆ. ಆ ಶ್ರಮಕ್ಕೆ ವ್ಯರ್ಥ ಮಾಡಬಾರ್ದು ಅಂತ. ಒಬ್ಬ ರೈತ ಬೆಳಿತಾನೆ ಅಕ್ಕಿ, ಅದಕ್ಕೆ ಫಲ ಇಲ್ದಿದ್ದ ಅವ್ನ್ ಬೆಳೆಯಲ್ಲ. ರೈತ ನೀರ್ ಹಾಯಿಸ್ಲಿಲ್ಲ ಅಂದ್ರೆ ಎಲ್ಲಿ ಬೆಳಿತಾನೆ? ನೀರ್ ಹಾಯಿಸಿದ್ರೆ ಅದು ಬೆಳಿತಾನೆ. Clamps. ಅಂದ್ರೆ ನಂಗೆ ಫೇವ್ರೇಟ್ ಅಂದ್ರೆ ಶಿವಕುಮಾರ್ ಸ್ವಾಮೀಜಿ ಒಬ್ರೆ. ಹೌದಾ? ನಿಮ್ ಲೈಫ್ ಅಲ್ಲಿ ಹೀರೋ ಅಂತಂದ್ರೆ ನಮ್ ಲೈಫ್ ಅಲ್ಲಿ ಇರೋ ಅಂದ್ರೆ ಅವರೇ ಒಂಥರ ಇರೋ. ನೈಸ್ ನೈಸ್ ನೈಸ್. ಇವತ್ತು 119 ವರ್ಷ ಬರ್ತಡೆ ಅಂದ್ರೆ ಇಡೀ ಲಕ್ಷಾಂತರ ಜನಕ್ಕೆ ಒಂಥರ ಖುಷಿ. ಹೌದೌದು. ಅವ್ರಿಗೆ ಭಾರತ ರತ್ನ ಕೊಡ್ಲಿಲ್ಲ ಅಂದ್ರೂ ಒಂಥರ ನೆಮ್ಮದಿ ಅಂತ. ನೆಕ್ಸ್ಟ್ ಅವ್ರಿಗೆ ಭಾರತ ರತ್ನ ಕೊಡ್ಲೇಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ